ನಮಸ್ತೆ ಸ್ನೇಹಿತರೆ, ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಪ್ರಸ್ತುತ ಜಗತ್ತಿನಾದ್ಯಂತ ಹಾಗೂ ಭಾರತದ ತಂತ್ರಜ್ಞಾನ ವ್ಯವಸ್ಥೆಯಲ್ಲಿ ಬಿರುಗಾಳಿ ಎಬ್ಬಿಸುತ್ತಿರುವ ಅರೇಟೈ ಆಪ್ ಇದು ವಾಟ್ಸ್ಆಪ್ ಅನ್ನು ಹಿಂದಿಕ್ಕುವ ಪ್ರಯತ್ನ ಮಾಡುತ್ತಿದೆ. ಜೋಹೋ ಕಾರ್ಪೊರೇಷನ್ ನ ಸ್ಥಾಪಕರಾದ ಶ್ರೀಧರ್ ವೆಂಬು ಇವರ ಬಗ್ಗೆ ಈ ದಿನದ ಮಾಹಿತಿಯಲ್ಲಿ ತಿಳಿದುಕೊಳ್ಳೋಣ. ನಮ್ಮ ಭಾರತವು ಹೆಮ್ಮೆ ಪಡುವ ವ್ಯಕ್ತಿತ್ವ ಎಂದರೆ ಶ್ರೀಧರ್ ವೆಂಬು ಅವರದು. ಏಕೆಂದರೆ ಭಾರತದ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವರ ಕೊಡುಗೆ ಅಪಾರ. ಇವರು ಸರಳ ಹಳ್ಳಿಯಿಂದ ಆರಂಭಿಸಿ ವಿಶ್ವಕ್ಕೆ ಭಾರತದ ಶಕ್ತಿ ಏನೆಂದು ತೋರಿಸಿದ್ದಾರೆ. ಶ್ರೀಧರ್ ವೆಂಬು ಅವರ ಲೈಫ್ ಸ್ಟೋರಿ ಅಥವಾ ಜೀವನ ಚರಿತ್ರೆಯ ಸಣ್ಣ ತುಣುಕನ್ನು ಈ ವಿಡಿಯೋದಲ್ಲಿ ನೋಡೋಣ. ಭಾರತದಲ್ಲಿ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕ್ರಾಂತಿಯ ಸಂಚಲನ ಮೂಡಿಸಿದ ವ್ಯಕ್ತಿ ಶ್ರೀಧರ್ ವೆಂಬು ಇವರು ಹುಟ್ಟಿದ್ದು 1968ರಲ್ಲಿ ತಮಿಳುನಾಡಿನಲ್ಲಿ ಒಂದು ಸಣ್ಣ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದರು. ಚಿಕ್ಕಂದಿನಿಂದಲೇ ತಮ್ಮ ವಿದ್ಯಾಭ್ಯಾಸದಲ್ಲಿ ಕುಶಲರಾಗಿದ್ದ ಶ್ರೀಧರ್ ವೆಂಬು ಅವರು ತಮ್ಮ ಹಳ್ಳಿಯ ಶಾಲೆಯಲ್ಲಿಯೇ ಬಾಲ್ಯ ಶಿಕ್ಷಣವನ್ನು ಪಡೆಯುತ್ತಾರೆ. ಐಐಟಿ ಮದ್ರಾಸ್ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಪದವಿಯನ್ನು ಪಡೆಯುತ್ತಾರೆ. ಉನ್ನತ ವಿದ್ಯಾಭ್ಯಾಸಕ್ಕಾಗಿ ಅಮೆರಿಕಕ್ಕೆ ತೆರಳಿ ಪ್ರಿನ್ಸ್ಟನ್ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಪಿಎಚ್ಡಿ ಪದವಿಯನ್ನು ಪೂರ್ಣಗೊಳಿಸಿದರು. ಅವರು ಕೆಲ ವರ್ಷಗಳ ಕಾಲ ಅಮೆರಿಕದಲ್ಲಿಯೇ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಕಾರ್ಯನಿರ್ವಹಿಸಿದರು. ನಮ್ಮ ದೇಶದ ಯುವಕರಿಗಾಗಿ ದೊಡ್ಡ ಕನಸನ್ನು ಕಂಡಂತಹ ಶ್ರೀಧರ್ ವೆಂಬು ಇವರು ಭಾರತಕ್ಕೆ ಮರಳಿ ಭಾರತದಲ್ಲಿಯೇ ದೊಡ್ಡ ತಂತ್ರಜ್ಞಾನ ಆಧಾರಿತ ಸಂಸ್ಥೆಯನ್ನು ಕಟ್ಟಬೇಕೆಂದು ಕನಸನ್ನು ಹೊತ್ತುಕೊಂಡು 1996ರಲ್ಲಿ ತಮ್ಮ ಸಹೋದರನೊಂದಿಗೆ ಒಂದು ಸಂಸ್ಥೆಯನ್ನು ನಿರ್ಮಿಸುತ್ತಾರೆ. ಈ ಸಂಸ್ಥೆಯ ಹೆಸರು ಅಡ್ವಾನ್ಸ್ ನೆಟ್ ಐಎನ್ಸಿ. ಇದು ಒಂದು ಸಾಫ್ಟ್ವೇರ್ ಕಂಪನಿ ಆಗಿದೆ. ಬಳಿಕ ಅದೇ ಕಂಪನಿ ಜೋಹೋ ಕಾರ್ಪೊರೇಷನ್ ಆಗಿ ಬೆಳೆದು ವಿಶ್ವದಾದ್ಯಂತ ಜಗತ್ಪ್ರಸಿದ್ಧವಾಗಿದೆ. ಇದು ಪ್ರಬಲ ರಾಷ್ಟ್ರದ ಸಂಸ್ಥೆಯಾಗಿರುವ ಗೂಗಲ್ ಸಂಸ್ಥೆಗೆ ಹೋಲುವಂತಹ ತಂತ್ರಜ್ಞಾನ ಆಧಾರಿತ ಸಂಸ್ಥೆಯಾಗಿದೆ. ಪ್ರಸ್ತುತ ಅಮೆರಿಕದ ಮೀಟಾ ಸಂಸ್ಥೆಯ ವಾಟ್ಸ್ಆಪ್ ಅಪ್ಲಿಕೇಶನ್ ಅನ್ನು ಹಿಂದಿಕ್ಕುವ ಪ್ರಯತ್ನಗಳಲ್ಲಿ ಒಂದಾದಂತಹ ಅರೇಟೈ ಆಪ್ ನಲ್ಲಿ ಜೋಹೋ ಸಂಸ್ಥೆಯ ಕಾರ್ಯಕ್ಷಮತೆಯನ್ನು ಕಾಣಬಹುದು. ಇಂದಿಗೆ ಜೋಹೋ ಸಂಸ್ಥೆಯು CRM ಅಂದರೆ ಕಸ್ಟಮರ್ ರಿಲೇಶನ್ಶಿಪ್ ಮ್ಯಾನೇಜ್ಮೆಂಟ್, ಇಮೇಲ್, ಆಫೀಸ್ ಸೂಟ್, HR ಅಥವಾ ಮಾನವ ಸಂಪನ್ಮೂಲ ಹಾಗೂ ಇನ್ನೂ ಅನೇಕ ತಂತ್ರಜ್ಞಾನ ಉತ್ಪನ್ನಗಳನ್ನು ಜನರಿಗೆ ನೀಡುತ್ತಿದೆ. ವಿಶ್ವದ 100ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ಕೋಟ್ಯಾಂತರ ಸಂಖ್ಯೆಗಳಲ್ಲಿ ಜೋಹೋ ಸಂಸ್ಥೆಯ ಸೇವೆಗಳನ್ನು ಪಡೆಯುತ್ತಿದ್ದಾರೆ. 2020ರಲ್ಲಿ ಜನರು ವಾಟ್ಸ್ಆಪ್ಗೆ ಪರ್ಯಾಯ ವ್ಯವಸ್ಥೆಯನ್ನು ಹುಡುಕುತ್ತಿದ್ದಾಗ ಜೋಹೋ ಸಂಸ್ಥೆಯು ಅರೇಟೈ ಎಂಬ ಆಪ್ ಅನ್ನು ಬಿಡುಗಡೆ ಮಾಡಿತು. ಇದು ಸಂಪೂರ್ಣ ಸ್ವದೇಶಿ ಅಂದರೆ ಮೇಡ್ ಇನ್ ಇಂಡಿಯಾ ಆಪ್ ಆಗಿರುವುದರಿಂದ ದೇಶದ ಸುರಕ್ಷತೆ ಹಾಗೂ ಭದ್ರತೆಗೆ ಹೆಚ್ಚಿನ ಗಮನ ನೀಡುವುದರಿಂದ ಭಾರತದ ತಂತ್ರಜ್ಞಾನ ಕ್ಷೇತ್ರದ ಪ್ರಾಬಲ್ಯತೆಯನ್ನು ಎತ್ತಿ ತೋರಿಸುತ್ತದೆ. ಮೈಕ್ರೋಸಾಫ್ಟ್, ಗೂಗಲ್ ಮೊದಲಾದ ದೈತ್ಯ ಕಂಪನಿಗಳಿಗೆ ತಿರುಗೇಟು ನೀಡಿದ ಅರೇಟೈ ಆಪ್ ನ ಮಾಹಿತಿಯು ನನ್ನ ಹಿಂದಿನ ವಿಡಿಯೋದಲ್ಲಿ ಇದೆ. ಅರೇಟೈ ಆಪ್ ವಾಟ್ಸ್ಆಪ್ ನ ಮೇಲೆ ಹೇಗೆ ಪ್ರತಿಕೂಲ ಪರಿಣಾಮ ಬೀರುತ್ತಿದೆ ಎಂಬುದರ ವಿಡಿಯೋ ಐಕಾರ್ಡ್ ನಲ್ಲಿ ನೀಡಿದ್ದೇನೆ. ನೀವು ಆ ವಿಡಿಯೋವನ್ನು ನೋಡಿ ಅರೇಟೈ ಆಪ್ ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳಬಹುದು. 50ಕ್ಕೂ ಅಧಿಕ ರಾಷ್ಟ್ರಗಳಲ್ಲಿ ತಂತ್ರಜ್ಞಾನ ಸೇವೆಯನ್ನು ನೀಡುತ್ತಿರುವ ಜೋಹೋ ಸಂಸ್ಥೆಯ ಸ್ಥಾಪಕರಾದ ಶ್ರೀಧರ್ ವೆಂಬು ಇವರ ಆದಾಯವು ಕೋಟಿಗಟ್ಟಲೆ. ಕೋಟಿ ಸಂಪತ್ತಿದ್ದರೂ ಇವರು ಸರಳ ಸಜ್ಜನ ಜೀವನವನ್ನು ನಡೆಸುತ್ತಾರೆ. ತಾವು ಹಳ್ಳಿಯಲ್ಲಿಯೇ ವಾಸಿಸಿ ಬೆಂಗಳೂರು ಹಾಗೂ ಭಾರತದ ಇನ್ನಿತರ ಬೃಹತ್ ಮಹಾನಗರಗಳಲ್ಲಿ ಯಾವುದೇ ರೀತಿಯ ಭವ್ಯ ಬಂಗಲೆಗಳನ್ನು ಹೊಂದಿಲ್ಲ. ತಾವು ಇರುವ ಹಳ್ಳಿಯಲ್ಲಿಯೇ ಸರಳ ಜೀವನವನ್ನು ನಡೆಸುತ್ತಿದ್ದಾರೆ. ನಮ್ಮ ಕಂಪನಿ ಭಾರತದ ತಂತ್ರಜ್ಞಾನ ಕ್ಷೇತ್ರ ಹಾಗೂ ಯುವಕರಿಗೆ ಯುವ ಉದ್ಯೋಗಿಗಳು ಹಾಗೂ ಸಮಾಜ ಸೇವೆಗೆ ಹೆಚ್ಚಿನ ಮಹತ್ವವನ್ನು ನೀಡುವ ಇವರು ಜನಸಾಮಾನ್ಯರಂತೆ ಸರಳತೆ ಹಾಗೂ ವಿನಮ್ರತೆಯಿಂದ ಜೀವನವನ್ನು ಸಾಗಿಸುತ್ತಿದ್ದಾರೆ. ಇವರು ಅನೇಕ ದುಬಾರಿ ಬೆಲೆಯ ಕಾರುಗಳನ್ನು, ಬಂಗಲೆಗಳನ್ನು ಹಾಗೂ
ಇನ್ನಿತರ ವಿಜೃಂಭಣೆಯ ವಸ್ತುಗಳನ್ನು ಖರೀದಿಸಬಹುದಾದರೂ ಇವರು ದಿನನಿತ್ಯದ ಸಂಚಾರಕ್ಕಾಗಿ ತಮ್ಮ ಹಳೆಯ ಕಾರು ಅಥವಾ ಸೈಕಲ್ ಅನ್ನು ಬಳಸುತ್ತಾರೆ. ಮಾನ್ಯ ಪ್ರಧಾನಮಂತ್ರಿ ಸ್ವದೇಶಿ ಚಳುವಳಿಗೆ ಒತ್ತಾಯವನ್ನು ನೀಡಿದ ಸುಸಂದರ್ಭದಲ್ಲಿ ಅರೇಟೆ ಆಪ್ ಅಥವಾ ಜೋಹೋ ಕಾರ್ಪೊರೇಷನ್ ಸ್ವದೇಶಿ ಆಪ್ ಬಿಡುಗಡೆ ಮಾಡುವ ಮೂಲಕ ಬೃಹತ್ ಸಂಚಲನವನ್ನು ಸೃಷ್ಟಿಸಿದೆ. ಇದರಿಂದ ವಿದೇಶಗಳಿಗೆ ಕಟ್ಟುವ ಸುಂಕ ಅಥವಾ ತೆರಿಗೆಯಿಂದ ಮುಕ್ತರಾಗಬಹುದು. ಇದು ದೇಶದ ಆರ್ಥಿಕತೆಯ ಮೇಲೆ ಸಕಾರಾತ್ಮಕ ಪರಿಣಾಮ ಬೀರುವುದರ ಜೊತೆಗೆ ಭಾರತೀಯ ಯುವಕರಿಗೆ ಉದ್ಯೋಗ ಮತ್ತು ತಂತ್ರಜ್ಞಾನ ಅವಕಾಶವನ್ನು ನೀಡುತ್ತದೆ. ಶ್ರೀಧರ್ ವೆಂಬು ಇವರ ಕಾರ್ಯಸಾಧನೆಗೆ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಅಪಾರ ಕೊಡುಗೆ ಹಾಗೂ ಉದ್ಯೋಗ ಸೃಷ್ಟಿ, ಗ್ರಾಮೀಣ ಅಭಿವೃದ್ಧಿಗೆ ಸ್ಮರಣಾರ್ಥವಾಗಿ 2021ರಲ್ಲಿ ಭಾರತ ಸರ್ಕಾರವು ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಪುರಸ್ಕರಿಸಲಾಗಿದೆ. ತಂತ್ರಜ್ಞಾನ ಕ್ಷೇತ್ರದಲ್ಲಿ ಇವರ ಸಾಧನೆ ಇನ್ನೂ ಉತ್ತುಂಗಕ್ಕೆ ಏರಲಿ ಹಾಗೂ ಇವರ ಪ್ರೇರಣೆಯಿಂದ ಹಲವಾರು ಸ್ಟಾರ್ಟ್ಅಪ್ಗಳು ಸೃಷ್ಟಿಯಾಗಲಿ ಎಂದು ಹೇಳುತ್ತಾ ನಾವು ಕೂಡ ದೇಶಿ ಉತ್ಪನ್ನಗಳನ್ನು ಬೆಂಬಲಿಸಿ ಭಾರತವನ್ನು ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮುನ್ನಡೆಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಆತ್ಮೀಯರಿಗೂ ಶೇರ್ ಮಾಡಿ. ನಾನು ನೀಡುವ ಮಾಹಿತಿಯು ನಿಮಗೆ ಇಷ್ಟವಾದರೆ ನಿಮ್ಮ ಕನ್ನಡ ಜಿಜ್ಞಾಸೆ ವಾಹಿನಿಗೆ ತಪ್ಪದೇ ಸಬ್ಸ್ಕ್ರೈಬ್ ಆಗಿ. ಕನ್ನಡದಲ್ಲಿ ಕಲಿಯೋಣ, ಕನ್ನಡದಲ್ಲಿ ಬೆಳೆಯೋಣ, ಜೊತೆಗೂಡಿ ಸಾಗೋಣ. ಕನ್ನಡ, ಕರ್ನಾಟಕ ನಮ್ಮ ಹೃದಯ, ಭಾರತ ನಮ್ಮ ಹೆಮ್ಮೆ.